ಮಿತ್ರರೇ ನಮಸ್ಕಾರ. ಮಿತ್ರರೇ, ದೆಹಲಿಯ ಜಂತರ್ ಮಂತರ್ನಲ್ಲಿ ನೀಟ್ ವಿಚಾರವಾಗಿ ನಡೆದಂತಹ ಜನ್ಝಿಗಳ ಪ್ರತಿಭಟನೆ ಇದೆಯಲ್ಲ, ಇದನ್ನು ಈ ದೇಶದಲ್ಲಿ ಬಹಳ ವಿಶೇಷವಾಗಿ ಪರಿಗಣಿಸಲಾಗ್ತಾ ಇದೆ. ಕೆಲವರಂತೂ ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅಂತಂದರೆ, ಇದು ಈ ದೇಶದ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸಿ ಬಿಡುತ್ತೆ. ಮುಂದಿನ ದಿನಗಳಲ್ಲಿ ಭಾರತದ ರಾಜಕಾರಣ ಜನ್ಝಿ ಸೆಂಟ್ರಿಕ್ ಆಗಿರುತ್ತೆ. ಈ ರೀತಿಯಾಗೆಲ್ಲ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇದ್ದಾವೆ. ಅದಕ್ಕೆ ಪೂರಕವಾಗಿ RSS ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. RSS ಮುಖ್ಯಸ್ಥ ಮೋಹನ್ ಭಾಗವತ್ ಜನ್ಝಿಗಳ ಒಂದು ಸಂವಾದವನ್ನು ನಡೆಸಿ ಅಲ್ಲಿ ಒಂದು ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಇವತ್ತು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಮೋಹನ್ ಭಾಗವತರ ಸ್ಟೇಟ್ಮೆಂಟ್ ಇದೆಯಲ್ಲ, ಇದನ್ನ ದೊಡ್ಡ ಜಿರಳೆ ದೀಪ್ಕೆ ಇದ್ದಾನಲ್ಲ, ಅವನು ಕೂಡ ಸ್ವಾಗತ ಮಾಡಿದ್ದಾನೆ. ಇದರ ನಡುವೆ ಜಿರಳೆಗಳು ದೇಶಾದ್ಯಂತ ಬೀಡು ಬಿಡೋದಕ್ಕೆ ಸಜ್ಜಾಗ್ತಾ ಇದ್ದಾವೆ. ನಾವು ಕೇವಲ ದೆಹಲಿಯ ಜಂತರ್ ಮಂತರ್ಗೆ ಸೀಮಿತ ಆಗಿರೋದಿಲ್ಲ, ಅಥವಾ ಕೇವಲ ವಿದ್ಯಾರ್ಥಿಗಳ ವಿಚಾರದಲ್ಲಿ ಮಾತ್ರ ನಾವು ಧ್ವನಿ ಎತ್ತೋದಿಲ್ಲ, ಬೇರೆ ಬೇರೆ ವಿಚಾರಕ್ಕೂ ಕೈ ಇಡ್ತೀವಿ, ಹೀಗೆ ಜಿರಳೆಗಳು ನಿರ್ಧಾರ ಮಾಡಿದಾವೆ. ಮಿತ್ರರೇ, ಇದು ತೀರಾ ಇಂಪಾರ್ಟೆಂಟ್ ಆದಂತಹ ಒಂದು ವಿಚಾರ. ಇದರ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಚರ್ಚೆ ಮಾಡೋಣ. RSS ಜನ್ಝಿಗಳ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರೋದು ಯಾಕೆ? ದೇಶಾದ್ಯಂತ ಜಿರಳೆ ಅಭಿಯಾನಕ್ಕೆ ನಿಜವಾಗ್ಲೂ ಟ್ರಾಕ್ಷನ್ ಸಿಗುತ್ತಾ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಚರ್ಚೆ ಮಾಡೋಣ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೀತಲ್ಲ, ಕೆಲ ದೇಶ ವಿರೋಧಿ ಮನಸ್ಥಿತಿಗಳು ಭಾಗಿಯಾಗಿದ್ವು. ಸಾಕಷ್ಟು ದೇಶ ವಿರೋಧಿ ಹೇಳಿಕೆಗಳು ಕೂಡ ಕೇಳಿಬಂದ್ವು. ಧರ್ಮ ವಿರೋಧಿ ಹೇಳಿಕೆಗಳು ಬಂದ್ವು. ಸೇನೆಯ ವಿರುದ್ಧ ಮಾತನಾಡಿದ್ರು. ದೇಶದ ಪ್ರಧಾನಿಯನ್ನ ಕೆಟ್ಟ ಕೊಳಕ ಬೈದ್ರು. ಇದೆಲ್ಲ ನಿಮಗೆ ಗೊತ್ತಿರುವಂತಹ ವಿಚಾರ. ಇದ್ರ ಬಗ್ಗೆ RSSನ ನಾಯಕರು ಕೂಡ ಒಂದು ಹಂತಕ್ಕೆ ಗಮನಿಸಿದ್ದಾರೆ. ಕೆಲ ಸ್ಟೇಟ್ಮೆಂಟ್ಗಳು ಕೂಡ ಬಂದಿದ್ದಾವೆ. ಆದರೆ RSS ಇದನ್ನು ಅಷ್ಟಕ್ಕೆ ಸೀಮಿತ ಮಾಡ್ತಾ ಇಲ್ಲ. ಬದಲಾಗಿ ಆ ಪ್ರತಿಭಟನೆಯನ್ನ ನಡೆಸಿದಂತಹ ಜನ್ಝಿ ವರ್ಗ ಇತ್ತಲ್ಲ, ಅದನ್ನ ರೀಚ್ ಆಗೋದಕ್ಕೆ RSS ಹೊರಟಿದೆ. ಸ್ವತಃ RSS ಮುಖ್ಯಸ್ಥ ಮೋಹನ್ ಭಾಗವತ್ ಈ ಜನ್ಝಿಗಳ ವಿಚಾರದಲ್ಲಿ ವಿಶೇಷ ಆಸಕ್ತಿಯನ್ನ ವಹಿಸಿದ್ದಾರೆ. ಮಿತ್ರರೇ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾನು ಆರಂಭದಿಂದಲೂ ಕೂಡ ನಿಮಗೆ ಹೇಳ್ತಾ ಇದ್ದೆ, ಸರ್ಕಾರ ಯಾಕಿಷ್ಟು ಬಗ್ಗುತ್ತಾ ಇದೆ, ಜನ್ಝಿಗಳ ಮಾತನ್ನ ಕೇಳಿಸ್ಕೊಳ್ತಾ ಇದೆ, ಅವರ ಪಕ್ಕದಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾರೆ, ಅವರ ಪ್ರತಿಭಟನೆಗೆ ಬಗ್ಗಿ ಸಚಿವರ ರಾಜೀನಾಮೆಯನ್ನ ಪಡೆದುಕೊಂಡ್ರು. ನರೇಂದ್ರ ಮೋದಿ ಅವರ ಸರ್ಕಾರವನ್ನ ಕಳೆದ 12 ವರ್ಷದಲ್ಲಿ ನಾವು ಹೀಗೆ ನೋಡೇ ಇರಲಿಲ್ಲ. ಯಾಕಿದೆಲ್ಲ ಆಗ್ತಾ ಇದೆ ಕೇಳಿದ್ರೆ, ಜನ್ಝಿಗಳ ಪ್ರಭಾವ. ದೇಶಕ್ಕೆ ಜನ್ಝಿಗಳು ಇಂಪಾರ್ಟೆಂಟ್, ಹಾಗೆ ರಾಜಕೀಯ ಪಕ್ಷಗಳಿಗೂ ಕೂಡ ಇಂಪಾರ್ಟೆಂಟ್ ಆಗಿದ್ದಾರೆ. ಆ ಪ್ರತಿಭಟನೆ ದಿಕ್ಕು ತಪ್ಪಬಾರದು, ಮೋದಿ ಸರ್ಕಾರ ಯುವಕರ ವಿರುದ್ಧವಾಗಿದೆ ಎನ್ನುವಂತಹ ಸಂದೇಶ ಎಲ್ಲೂ ಕೂಡ ಪಾಸ್ ಆಗಬಾರದು ಅಂತ ಮೋದಿ ಸರ್ಕಾರ ಏನೋ ಬೆಂಡಾಯ್ತು. ಆದ್ರೆ ಮಿತ್ರರೇ, RSS ಕೂಡ ಈಗ ಬಗ್ಗುತ್ತಾ ಇದೆ. ಜನ್ಝಿಗಳನ್ನು ನಾವು ಜೊತೆಗೆ ತೆಗೆದುಕೊಂಡು ಹೋಗಬೇಕು ಅಂತ ಸ್ವತಃ RSS ಮುಖ್ಯಸ್ಥ ಮೋಹನ್ ಭಾಗವತ್ ನಿರ್ಧಾರ ಮಾಡಿದ್ದಾರೆ. ಕೇವಲ ನಿರ್ಧಾರ ಮಾಡಿರೋದಲ್ಲ, ಇತ್ತೀಚೆಗೆ ಮುಂಬೈನಲ್ಲಿ ನಡೆದಂತಹ ಜನ್ಝಿಗಳ ಜೊತೆಗಿನ ಸಂವಾದದಲ್ಲಿ RSS ಮುಖ್ಯಸ್ಥ ಮೋಹನ್ ಭಾಗವತ್ ಕೊಟ್ಟಂತಹ ಹೇಳಿಕೆಗಳು ಇವತ್ತು ದೇಶ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇಲ್ಲಿ ಭಾಗವತ್ ಏನು ಹೇಳಿದ್ರು ಅನ್ನೋದನ್ನ ಮೊದಲಿಗೆ ಹೇಳ್ತೀನಿ, ನಂತರ ಯಾಕೆ ಹಾಗೆ ಹೇಳಿದ್ರು ಅನ್ನೋದನ್ನು ಕೂಡ ಹೇಳ್ತೀನಿ. ಒಂದು ಪ್ರಶ್ನೆಗೆ ಉತ್ತರಿಸ್ತಾ ಮೋಹನ್ ಭಾಗವತ್ ಹೇಳ್ತಾರೆ, ನನ್ನನ್ನು ನೀವು ಯಾರನ್ನ ನಂಬುತ್ತೀರಿ ಅಂತ ಕೇಳಿದ್ದೆ, ಆದ್ರೆ ನಾನು ಕಣ್ಣು ಮುಚ್ಚಿಕೊಂಡು ಜನ್ಝಿಗಳನ್ನು ನಂಬುತ್ತೀನಿ ಅಂತ ಹೇಳ್ತೀನಿ. ಅಂದ್ರೆ ಈ ಜನ್ಝಿ ವರ್ಗದ ಮೇಲೆ ನಮಗೆ ಅಷ್ಟೊಂದು ನಂಬಿಕೆ ಇದೆ ಅಂತ ಮೋಹನ್ ಭಾಗವತ್ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಪ್ರತಿಭಟನೆ ಮಾಡದಂತಹ ಜನ್ಝಿಗಳನ್ನ ದೇಶದ್ರೋಹಿಗಳು ಅಂತ ಬಿಂಬಿಸಬಾರದು. ಜನ್ಝಿಗಳು ಕೂಡ ನಮ್ಮವರೇ, ಅವರು ಮುಂದಿನ ತಲೆಮಾರು. ಪ್ರತಿಭಟನೆ ಪ್ರಜಾಪ್ರಭುತ್ವದಲ್ಲಿ ಸಂವಾದದ ಒಂದು ರೂಪ. ಸಮಸ್ಯೆಗಳಿಗೆ ಪರಿಹಾರ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಜನರು ಧ್ವನಿ ಎತ್ತುವಂತಹದ್ದು ಸಹಜ. ಆದರೆ ಈ ಪ್ರತಿಭಟನೆಗಳು ಒಗ್ಗಟ್ಟನ್ನು ಮೂಡಿಸುವಂತಿರಬೇಕು, ವಿಭಜಿಸಬಾರದು. ಹಾಗೆ ಸರ್ಕಾರವೂ ಕೂಡ ಯುವಕರ ಕಳವಳವನ್ನ ಗಂಭೀರವಾಗಿ ಆಲಿಸಬೇಕು. ಹೀಗಂತ RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಜನ್ಝಿಗಳ ಸಂವಾದದಲ್ಲಿ ತನ್ನ ಅಭಿಪ್ರಾಯವನ್ನ ಹೇಳ್ತಾರೆ. ಅಂದ್ರೆ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದವರನ್ನ ದೇಶದ್ರೋಹಿಗಳು ಅಂತ ಕರಿಬೇಡಿ, ಅವರಿಗೆ ಪ್ರತಿಭಟಿಸುವಂತಹ ಹಕ್ಕಿದೆ, ಇದು ಪ್ರಜಾಪ್ರಭುತ್ವದ ಒಂದು ಭಾಗ, ಈ ರೀತಿಯಾಗೆಲ್ಲ ವಿಶ್ಲೇಷಣೆ ಮಾಡ್ತಾರೆ. ಇಲ್ಲಿ ಮಿತ್ರರೇ, ಬಿಜೆಪಿಯ ನಿಲುವುಗಳು ಮತ್ತು RSSನ ಇತ್ತೀಚಿನ ನಿಲುವುಗಳನ್ನು ತಾಳೆ ಹಾಕಿ ನಿಮಗೆ ಸಾಮ್ಯತೆಗಳು ಕಾಣ್ತವೆ. ಬಿಜೆಪಿ ಇರಬಹುದು, RSS ಇರಬಹುದು, ಇಬ್ರೂ ಕೂಡ ಬ್ಯಾಕ್ ಫುಟ್ ನಲ್ಲಿದ್ದಂತೆ ಕಂಡು ಬರ್ತಾ ಇದೆ. ಇದಕ್ಕೆ ಕಾರಣ ಇದೆ. ಈ ಜನ್ಝಿಗಳ ವಿಚಾರದಲ್ಲಿ ದಿಢೀರ್ ಅಂತ ದೇಶದಲ್ಲಿ ಒಂದು ನರೇಟಿವ್ ಬಿಲ್ಡ್ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಲಾಯಿತು. ಈ ಜನ್ಝಿಗಳು ಆಂಟಿ ಮೋದಿ, ಆಂಟಿ RSS ಈ ರೀತಿಯಾಗಿ ಲೇಬಲ್ ಮಾಡುವಂತಹ ಕೆಲಸಕ್ಕೆ ಕೆಲವರು ಕೈ ಇಟ್ಟಿದ್ರು. ಯಾಕೆ ಅಂತಂದ್ರೆ 2029 ಚುನಾವಣೆ ಈ ಜನ್ಝಿಗಳ ಸೆಂಟ್ರಿಕ್ ಆಗಿ ನಡೆಯುತ್ತೆ. ಇದ್ರ ಬಗ್ಗೆ ನಾನು ಹಿಂದೊಂದು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ಇವತ್ತು ನಾನು ನಿಮಗೆ ಹೆಚ್ಚಿಗೆ ವಿವರಿಸೋದಕ್ಕೆ ಹೋಗೋದಿಲ್ಲ, ಆದರೂ ಕೂಡ ಚಿಕ್ಕದಾಗಿ ಹೇಳ್ತೀನಿ. 2029 ಚುನಾವಣೆಯಲ್ಲಿ ಈ ದೇಶದಲ್ಲಿ 18 ರಿಂದ 32 ವರ್ಷ ವಯಸ್ಸಿನ ಮತದಾರರ ಸಂಖ್ಯೆ 38 ಕೋಟಿಯನ್ನು ರೀಚ್ ಆಗುತ್ತೆ.
ಸದ್ಯ ನಾವು ಇವರನ್ನೇ ಜನ್ಜಿಗಳು ಅಂತ ಕರೀತಾ ಇರೋದು. ಅಂದ್ರೆ 1997ರಿಂದ 2012 ಈ ಅವಧಿಯಲ್ಲಿ ಹುಟ್ಟಿದವರನ್ನ ಜನ್ಜಿಗಳು ಅಂತ ಕರೆಯಲಾಗ್ತಾ ಇದೆ. ಇವರೆಲ್ಲರಿಗೂ ಕೂಡ ವೋಟಿಂಗ್ ಪವರ್ 2029ಕ್ಕೆ ಸಿಗುತ್ತೆ. 2029ಕ್ಕೆ ಈ 18ರಿಂದ 32 ವರ್ಷ ವಯಸ್ಸಿನ ವೋಟರ್ಸ್ ಇದಾರಲ್ಲ, ಇವರದ್ದೇ ಸಂಖ್ಯೆ ದೊಡ್ಡದಾಗತ್ತೆ. ಅದೇ 33ರಿಂದ 48 ವಯಸ್ಸಿನ ಮಧ್ಯವಯಸ್ಕರು ಯಾರಿರ್ತಾರೆ ಅವರ ಸಂಖ್ಯೆ 35 ಕೋಟಿ ಆಗತ್ತೆ. ಇವರನ್ನ ಜನ್ಜಿಗಳು ಬೀಟ್ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ದೇಶದಲ್ಲೇನಾದರೂ ಒಂದು ನರೇಟಿವ್ ಬಿಲ್ಡ್ ಆದರೆ, ಪ್ರಧಾನಿ ನರೇಂದ್ರ ಮೋದಿ ಅವರಾಗಿರಬಹುದು ಅಥವಾ ಬಿಜೆಪಿ ಸರ್ಕಾರ ಆಗಿರಬಹುದು, ಜನ್ಜಿಗಳ ವಿರುದ್ಧವಾಗಿದೆ, ಇವರು ಯುವ ಸಮುದಾಯದ ವಾಯ್ಸ್ಗೆ ಬೆಲೆ ಕೊಡ್ತಾ ಇಲ್ಲ, ಇಂತಹ ನರೇಟಿವ್ಗಳನ್ನು ಬಿಲ್ಡ್ ಮಾಡುವಂತಹ ಪ್ರಯತ್ನ ಆಗ್ತಾ ಇದೆಯಲ್ಲ, ಇದಕ್ಕೆ ಟ್ರ್ಯಾಕ್ಷನ್ ಸಿಕ್ಕಿದ್ದೆ ಆದರೆ ಸಹಜವಾಗಿ ಮೋದಿ ಸರ್ಕಾರಕ್ಕೆ ಹಿನ್ನಡೆ ಆಗತ್ತೆ. ಅದಕ್ಕೋಸ್ಕರವಾಗಿ ಆರಂಭದಲ್ಲಿ ಮೋದಿ ಸರ್ಕಾರ ಸ್ವಲ್ಪ ಬ್ಯಾಕ್ ಫುಟ್ಗೆ ಹೋಯಿತು. ಇಲ್ಲಪ್ಪ ನಾವು ಅವ್ರ ಮಾತು ಕೇಳ್ತೀವಿ ಅಂತ ಹೇಳ್ಬಿಟ್ಟು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಪಡೆದುಕೊಂಡ್ರು. ಜೊತೆಗೆ ಸರ್ಕಾರ ಕೂಡ ಜನ್ಜಿಗಳನ್ನು ರೀಚ್ ಆಗೋದಕ್ಕೆ ಎಲ್ಲಾ ಪ್ರಯತ್ನಗಳನ್ನು ಆರಂಭಿಸಿದೆ. ಸ್ವತಃ ಮೋದಿ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಮಾಡಿಬಿಟ್ಟು ಯಂಗರ್ ಜನರೇಷನ್ ಅನ್ನ ರೀಚ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ RSSನ ಮುಖ್ಯಸ್ಥ ಮೋಹನ್ ಭಾಗವತ್ ಕೂಡ ಜನ್ಜಿಗಳೊಂದಿಗೆ ಸಂವಾದವನ್ನು ಏರ್ಪಡಿಸಿ ಜನ್ಜಿಗಳಿಗೆ ಪೂರಕವಾಗಿ ಮಾತನಾಡಿದ್ದಾರೆ. ಜನ್ಜಿಗಳೇ ದೇಶದ ಮುಂದಿನ ಪೀಳಿಗೆ, ಅವರ ವಾಯ್ಸ್ಗೆ ನಾವು ಬೆಲೆ ಕೊಡಬೇಕು, ಅವರಿಗೆ ಪ್ರತಿಭಟಿಸುವಂತಹ ಹಕ್ಕಿದೆ. ಈ ರೀತಿಯಾಗಿ ಮಾತನಾಡುವ ಮೂಲಕ ಜನ್ಜಿಗಳನ್ನ ಜೊತೆಗೆ ತೆಗೆದುಕೊಂಡು ಹೋಗೋದಕ್ಕೆ ಒಂದು ಪ್ರಯತ್ನವನ್ನ ಆರಂಭಿಸಿದ್ದಾರೆ. ಇದು ಸರ್ಕಾರ ಮತ್ತು RSSನ ಜಂಟಿ ಪ್ರಯತ್ನ ಅಂತ ನನಗನ್ನಿಸ್ತಾ ಇದೆ. ಈ ರಾಜಕೀಯ ಪಕ್ಷಗಳಿರಬಹುದು ಅಥವಾ ಸಂಘಟನೆಗಳಿರಬಹುದು, ಇದು ಪಾದರಸದ ತರ ಇರಬೇಕು. ಆ ವೇಗ ಇದ್ರೆ ಮಾತ್ರ ರಾಜಕೀಯವಾಗಿ ಸರ್ವೈವ್ ಆಗೋದಕ್ಕೆ ಸಾಧ್ಯ. ರಾಜಕೀಯದಲ್ಲಿ ಚಾಲೆಂಜಸ್ಗಳು ಆಗಾಗ ಎದುರಾಗ್ತಾ ಇರ್ತವೆ. ನಿಮ್ಮ ಪಕ್ಷ ಎಷ್ಟೇ ಸಾಮರ್ಥ್ಯವನ್ನು ಹೊಂದಿರಲಿ, ಬೇಕಾದ್ರೆ ನೀವು 543 ಲೋಕಸಭಾ ಕ್ಷೇತ್ರಗಳ ಪೈಕಿ 500 ಗೆದ್ದಿರಿ, ಆಗ್ಲೂ ಸಹ ಚಾಲೆಂಜಸ್ಗಳು ಬರ್ತವೆ. ಆಗ ನೀವು ಅದನ್ನು ಹೇಗೆ ನಿಭಾಯಿಸ್ತೀರಿ ಅನ್ನೋದರ ಮೇಲೆ ಮುಂದೆ ನೀವು ಸರ್ಕಾರ ರಚಿಸ್ತೀರೋ ಇಲ್ವೋ ಅನ್ನುವಂಥದ್ದು ತೀರ್ಮಾನ ಆಗುತ್ತೆ. ಇದಕ್ಕೆ ಉತ್ತಮ ಉದಾಹರಣೆ ರಾಜೀವ್ ಗಾಂಧಿ ಅವರೇ ಇದಾರಲ್ಲ. ರಾಜೀವ್ ಗಾಂಧಿಯಷ್ಟು ಬಹುಮತದ ಸರ್ಕಾರವನ್ನ ಈ ದೇಶದಲ್ಲಿ ಯಾರೂ ನಡೆಸಿಲ್ಲ. ನೆಹರುಗೂ ಕೂಡ ಅಂತಹ ಬಹುಮತ ಸಿಕ್ಕಿರಲಿಲ್ಲ. ಆದ್ರೆ 5 ವರ್ಷದಲ್ಲಿ ಏನಾಯ್ತು? ರಾಜೀವ್ ಗಾಂಧಿ ಬಹುಮತವನ್ನ ಕಳೆದುಕೊಂಡು ವಿಪಕ್ಷದಲ್ಲಿ ಕೂರ್ಬೇಕಾಯ್ತು. ಇದನ್ನ ಬಿಜೆಪಿಯವರು ಚೆನ್ನಾಗಿ ಅರ್ಥ ಮಾಡಿಕೊಂಡಂತೆ ಕಂಡು ಬರ್ತಾ ಇದೆ. ಈಗೇನು ಪ್ರತಿಭಟನೆ ಆಯಿತು, ಇದು ಕೇವಲ ಒಂದು ಪ್ರತಿಭಟನೆ ಅಲ್ಲ, ಮುಂದೆ ಬರುವಂತಹ ಚಂಡಮಾರುತದ ಮುನ್ಸೂಚನೆ ಅಂತ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ಈ ರೀತಿಯ ಪ್ರಯತ್ನಗಳನ್ನ RSS ಕೂಡ ಶುರು ಮಾಡಿದೆ. ಇನ್ನೊಂದು ಕಡೆಯಲ್ಲಿ ಬಿಜೆಪಿಯು ಕೂಡ ಮಾಡ್ತಾ ಇದೆ. ಇಲ್ಲಿ ಒಂದನ್ನು ಸ್ಪಷ್ಟವಾಗಿ ಗಮನಿಸಿ, ನಾನು ಇಷ್ಟೊತ್ತು ಮಾತನಾಡಿದ್ದು ಕೇವಲ ಜನ್ಜಿಗಳ ಬಗ್ಗೆ, ಜಿರಳೆಗಳ ಬಗ್ಗೆ ಅಲ್ಲ. ಈ ಜಿರಳೆಗಳು ಎಲ್ಲಾ ಜನ್ಜಿಗಳನ್ನ ರೆಪ್ರೆಸೆಂಟ್ ಮಾಡೋದಿಲ್ಲ. ಈ ಜಿರಳೆಗಳನ್ನ ಮತ್ತು ಜನ್ಜಿಗಳನ್ನ ಬೇರೆ ಮಾಡುವಂತಹದ್ದೇ RSS ಮತ್ತು ಸರ್ಕಾರದ ಅತ್ಯಂತ ದೊಡ್ಡದಾದಂತಹ ಒಂದು ಟಾಸ್ಕ್. ಯಾಕೆ ಹೀಗೆ ಹೇಳ್ತಾ ಇದ್ದಾನೆ ಅಂತ ನಿಮಗೆ ಅನ್ನಿಸಬಹುದು. ಇದಕ್ಕೊಂದು ಕಾರಣ ಇದೆ. ಈಗ ಜಿರಳೆಗಳು ಓವರ್ ಆಲ್ ಜನ್ಜಿಗಳನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಶುರು ಮಾಡಿದ್ದೆ ಆದ್ರೆ ಅದು ಬಿಜೆಪಿಗೂ ಹಿನ್ನಡೆ ಆಗುತ್ತೆ, ಕಾಂಗ್ರೆಸ್ಗೂ ಹಿನ್ನಡೆ ಆಗುತ್ತೆ. ಈ ದೇಶ ನೇಪಾಳನೋ ಬಾಂಗ್ಲಾದೇಶನೋ ಆಗಿಬಿಡುತ್ತೆ. ಹಾಗಾಗಬಾರದು ಅನ್ನುವ ಕಾರಣಕ್ಕೋಸ್ಕರವಾಗಿ ಈಗ ಸರ್ಕಾರ ಮತ್ತು RSS ಈ ರೀತಿಯ ಪ್ರಯತ್ನವನ್ನು ಆರಂಭಿಸಿರೋದು. ಈ ಜಿರಳೆ ಮುಖ್ಯಸ್ಥ ದೀಪ್ಕೆ ಇದ್ದಾನಲ್ಲ, ಈಗ ಮೋಹನ್ ಭಾಗವತರ ಹೇಳಿಕೆಯನ್ನ ಸ್ವಾಗತ ಮಾಡಿದ್ದಾನೆ. ಅವನೇನ್ ಹೇಳಿದಾನೆ ಅಂತಂದ್ರೆ, ಮೋಹನ್ ಭಾಗವತ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗಾಡ್ ಫಾದರ್ ಇದ್ದಂತೆ. ಹೀಗಾಗಿ ಮೋದಿ ಅವರಿಗೆ ಈ ಮೋಹನ್ ಭಾಗವತ್ ಸ್ವಲ್ಪ ಸಲಹೆ ಕೊಡಲಿ. ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದವರನ್ನ ಮೋದಿ ಅವರು ದೇಶದ್ರೋಹಿಗಳು ಅಂತ ಬಿಂಬಿಸೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಇದನ್ನ ನಿಲ್ಲಿಸೋದಕ್ಕೆ ಮೋಹನ್ ಭಾಗವತ್ ಸಲಹೆ ಕೊಡಲಿ ಅಂತ ಈ ದೀಪ್ಕೆ ಹೇಳಿದ್ದಾನೆ. ನನಗಂತೂ ಗೊತ್ತಿಲ್ಲ, ದೆಹಲಿಯಲ್ಲಿ ಪ್ರತಿಭಟಿಸಿದವರನ್ನ ಮೋದಿ ದೇಶದ್ರೋಹಿಗಳು ಅಂತ ಎಲ್ಲೂ ಕೂಡ ಕರೆದಿಲ್ಲ. ಆದ್ರೆ ಈ ದೀಪ್ಕೆ ಆ ರೀತಿಯಾಗಿ ಹೇಳ್ತಾ ಇದ್ದಾನೆ. ಯಾಕೆ ಕೇಳಿದ್ರೆ, ಸರ್ಕಾರ ಮತ್ತು RSSನ ನಡೆ ಇದೆಯಲ್ಲ, ಇದು ಈ ಜಿರಳೆಗಳು ಮತ್ತು ಅವರ ಹಿಂದೆ ಇರುವಂತಹ ನಾಯಕರಿಗೆ ತಳಮಳ ಸೃಷ್ಟಿಸಿದೆ. ಈ ಜಿರಳೆಗಳಿಗೆ ಸರ್ಕಾರದ ನಡೆಯಿಂದಾಗಿ ಎಷ್ಟು ವೇಗವಾಗಿ ಯಶಸ್ಸು ಸಿಕ್ಕಿತ್ತೋ ಅಷ್ಟೇ ವೇಗವಾಗಿ ಅವರು ಕೊಲ್ಯಾಪ್ಸ್ ಆಗ್ತಾ ಹೋಗ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಅವರು ಪೂರ್ಣವಾಗಿ ಎಕ್ಸ್ಪೋಸ್ ಆಗಿದ್ದಾರೆ. ಮುಂದೇನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇತ್ತೀಚೆಗೆ ಈ ಜಿರಳೆ ಮುಖಂಡರೆಲ್ಲ ಒಟ್ಟಿಗೆ ಸೇರಿದ್ರು. ಆಗ ಒಂದು ತೀರ್ಮಾನ ಮಾಡಿದರೆ, ಕ್ಯಾ ಬೋಲ್ತಿ ಪಬ್ಲಿಕ್ ಅನ್ನುವ ಅಭಿಯಾನವನ್ನ ದೇಶಾದ್ಯಂತ ಮಾಡ್ತೀವಿ. ದೇಶದಲ್ಲಿ ಒಟ್ಟು 5 ವಲಯಗಳನ್ನಾಗಿ ಮಾಡಿಕೊಂಡು ಜನಾಭಿಪ್ರಾಯವನ್ನ ಸಂಗ್ರಹಿಸ್ತೀವಿ. ಕ್ರೌಡ್ ಫಂಡಿಂಗ್ ಮೂಲಕವಾಗಿ ಒಂದು ಮೂವ್ಮೆಂಟ್ ಅನ್ನ ಹುಟ್ಟುಹಾಕ್ತೀವಿ ಅಂತ ಈ ಜಿರಳೆಗಳು ತೀರ್ಮಾನ ಮಾಡಿದವೆ. ಇದರ ಜೊತೆಗೆ ಅವರು ಹೇಳ್ಕೊಂಡಿದ್ದಾರೆ, ನಾವು ಯಾವುದೇ ರಾಜಕೀಯ ಪಕ್ಷಕ್ಕೂ ಕೂಡ ಬೆಂಬಲ ಕೊಡೋದಿಲ್ಲ, ಹಾಗೆ ಯಾವುದೇ ರಾಜಕೀಯ ಪಕ್ಷವನ್ನೂ ಕೂಡ ನಾವು ವಿರೋಧಿಸೋದಿಲ್ಲ ಅಂತ ಈ ಜಿರಳೆಗಳು ಹೇಳ್ಕೊಂಡಿದ್ದಾರೆ. ಆದರೆ ವಾಸ್ತವ ಏನು ಅಂತ ಜಗತ್ತಿಗೆ ಗೊತ್ತಾಗ್ಬಿಟ್ಟಿದೆ. ಇವರು ಕೆಲ ವಿಚಾರಗಳಲ್ಲಿ ಈಗಲೂ ಕೂಡ ಬಾಯಿಗೆ ಬೀಗ ಹಾಕ್ಕೊಂಡಿದ್ದಾರೆ. ಪಂಜಾಬ್ ಪೇಪರ್ ಲೀಕ್ ವಿಚಾರದಲ್ಲಿ ಜಿರಳೆಗಳು ಇದುವರೆಗೆ ತುಟಿ ಬಿಚ್ಚುತ್ತಾ ಇಲ್ಲ ಅಥವಾ ದೊಡ್ಡ ಮಟ್ಟದಲ್ಲಿ ವಾಯ್ಸ್ ರೈಸ್ ಮಾಡ್ತಾ ಇಲ್ಲ. ಜಾರ್ಖಂಡ್ನಲ್ಲಿ ಪ್ರತಿಭಟನೆ ಬಹಳ ತೀವ್ರವಾಗಿ ನಡೀತಾ ಇದೆ. ಜಾರ್ಖಂಡ್ ಸರ್ಕಾರ ಅಲ್ಲಾಡ್ತಾ ಇದೆ. ಹೀಗಿರುವಾಗ ಜಿರಳೆಗಳ ನಿಲುವೇನು ಕೇಳಿದ್ರೆ, ನಾವು ಜಾರ್ಖಂಡ್ ಪ್ರತಿಭಟನೆಗೆ ಸಾಥ್ ಕೊಡ್ತೀವಿ, ಅವರಿಗೆ ಬೆಂಬಲ ಕೊಡ್ತೀವಿ ಅಂತ ಘೋಷಣೆ ಮಾಡಿದರಷ್ಟೇ. ಇವರ ಬೆಂಬಲ ಹೇಗೆ ಕೇಳಿದ್ರೆ, ಅಲ್ಲಿ ಪ್ರತಿಭಟಿಸುವಂತವರಿಗೆ ಫುಡ್ ಆರ್ಡರ್ ಮಾಡೋದು, ಅವರಿಗೆ ನೈತಿಕವಾದಂತಹ ಬೆಂಬಲ ಕೊಡೋದಕ್ಕಷ್ಟೇ ಸೀಮಿತವಾಗಿದೆ. ಜಂತರ್ ಮಂತರ್ನಲ್ಲಿ ಇವರ ಆವೇಶ ಆಕ್ರೋಶ ಇತ್ತಲ್ಲ, ಇದು ಜಾರ್ಖಂಡ್ ವಿಚಾರದಲ್ಲಿ ಕಾಣ್ತಾ ಇಲ್ಲ. ಪಂಜಾಬ್ ವಿಚಾರದಲ್ಲಿ ಅದು ಸ್ವಲ್ಪವೂ ಕೂಡ ಇಲ್ಲ.
ಈ ದೀಪ್ಗೆ ಮಾಧ್ಯಮಗಳನ್ನ ಟೀಕಿಸ್ತಾನೆ ನಿಜ, ಆದ್ರೆ ಒಂದಲ್ಲ ಒಂದು ಮಾಧ್ಯಮದ ಮುಂದೆ ಪ್ರತಿದಿನವೂ ಕೂಡ ಬರ್ತಾನೆ. ಬಂದು ಈತ ಏನ್ ಮಾತನಾಡ್ತಾನೆ ಕೇಳಿದ್ರೆ ನರೇಂದ್ರ ಮೋದಿ ಅವರಿಗೆ ಟಾಂಟ್ ಕೊಡ್ತಾನೆ. ಮೋದಿ ಫೇಸ್ ಈ ದೇಶಕ್ಕಿಂತ ಬ್ರೈಟ್ ಆಗಿ ಹೊಳಿತಾ ಇದೆ, ಪ್ರಧಾನಿಯವರು ತನ್ನ ಕೆಲಸವನ್ನ ಬಿಟ್ಟು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಲಿ, ಈ ರೀತಿಯಾದಂತಹ ಟಾಂಟ್ ಕೊಡೋದಕ್ಕೆ ಸೀಮಿತ ಆಗ್ತಾ ಇದ್ದಾನೆ. ಅಂದ್ರೆ ಇವರ ಟಾರ್ಗೆಟ್ ಯಾರು, ಉದ್ದೇಶ ಏನು, ಇದೆಲ್ಲವೂ ಕೂಡ ಸ್ಪಷ್ಟ ಆಗ್ತಾ ಇದೆ. ಇವರು ತೋರ್ಗಾಣಿಕೆಗೆ ನಾವು ಯಾವುದೇ ರಾಜಕೀಯ ಪಕ್ಷವನ್ನು ವಿರೋಧಿಸೋದಿಲ್ಲ ಅಂತ ಹೇಳ್ತಾ ಇದ್ರೂ ಕೂಡ ಇವರ ರಾಜಕೀಯ ವಿರೋಧಿಗಳು ಬಿಜೆಪಿಯವರೇ. ಹಾಗೆ ನಮಗೆ ಯಾರ ಬೆಂಬಲವೂ ಬೇಡ ಅಂತಿದ್ರೂ ಕೂಡ ವಿಪಕ್ಷದ ಸಂಪೂರ್ಣ ಬೆಂಬಲ ಈ ಸಿಜೆಪಿಗೆ ಸಿಗ್ತಾ ಇದೆ. ಇದರ ಜೊತೆಗೆ ಈ ಸಿಜೆಪಿ ಘೋಷಣೆ ಮಾಡಿದೆ, ನಾವು ಕೇವಲ ಶಿಕ್ಷಣ ವ್ಯವಸ್ಥೆಯ ಸುಧಾರಣೆಗೆ ಮಾತ್ರ ಗಮನ ಹರಿಸೋದಿಲ್ಲ, ಮುಂದೆ ನಮ್ಮ ಟಾರ್ಗೆಟ್ಗಳು ಬೇರೆ ಬೇರೆ ಇದೆ ಅಂತ. ಆ ಟಾರ್ಗೆಟ್ ಯಾವುದು ಕೇಳಿದ್ರೆ ಅವರು ಮುಂದಿನ ದಿನಗಳಲ್ಲಿ ದೇಶದ ಚುನಾವಣಾ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡ್ತಾರಂತೆ. ಅಂದ್ರೆ ಚುನಾವಣಾ ವ್ಯವಸ್ಥೆಯಲ್ಲಿ ಸುಧಾರಣೆ ತರಬೇಕು ಅಂತ. ಹಾಗೆ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆಯೂ ಕೂಡ ಧ್ವನಿ ಎತ್ತೋರಿದಾರಂತೆ. ಸರ್ಕಾರಿ ಸಂಸ್ಥೆಗಳ ಹೊಣೆಗಾರಿಕೆಯ ಬಗ್ಗೆಯೂ ಕೂಡ ಇವರು ಹೋರಾಟ ಮಾಡ್ತಾರಂತೆ. ಹಾಗೆ ಮಾಧ್ಯಮಗಳ ಅಕೌಂಟಬಿಲಿಟಿಯೂ ಕೂಡ ನಮ್ಮ ಹೋರಾಟದ ಪಟ್ಟಿಯಲ್ಲಿದೆ ಅಂತ ಇವರು ಘೋಷಣೆ ಮಾಡಿಕೊಂಡಿದ್ದಾರೆ. ಇಲ್ಲಿ ಚುನಾವಣಾ ವ್ಯವಸ್ಥೆಯ ಸುಧಾರಣೆ ಅಂತಂದ್ರೆ ಯಾವ ರೀತಿಯಾದಂತಹ ಸುಧಾರಣೆ? ಏನ್ ಬ್ಯಾಲೆಟ್ ಪೇಪರ್ ತರಬೇಕು ಅಂತ ಹೋರಾಟ ಮಾಡ್ತಾರಾ? ಅಂದ್ರೆ ಇದರ ಹಿಂದೆ ಒಂದು ವ್ಯವಸ್ಥಿತವಾದಂತಹ ಅಜೆಂಡಾ ಇದೆ. ಈ ಹಿಂದೆ ಕೆಲವರು ಹೇಳ್ತಾ ಇದ್ರಲ್ಲ, ಈ ದೇಶದಲ್ಲಿ ಚುನಾವಣೆ ಸರಿಯಾಗಿ ನಡೀತಾ ಇಲ್ಲ, ನ್ಯಾಯಾಂಗ ವ್ಯವಸ್ಥೆ ಪಾರದರ್ಶಕವಾಗಿಲ್ಲ, ಇದೆಲ್ಲ ಕೆಲವರು ವಾದ ಇದೆಯಲ್ಲ, ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಈ ಜಿರಳೆ ಬಾಯಲ್ಲಿ ಬರೋದಕ್ಕೆ ಶುರುವಾಗುತ್ತೆ. ನಿಜವಾಗ್ಲೂ ಚುನಾವಣಾ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಬೇಕು ಅಂತಂದ್ರೆ ಈ ಫ್ರೀ ಬೀಸ್ ಕಲ್ಚರ್ ಟೋಟಲಿ ನಿಲ್ಲಬೇಕು. ಚುನಾವಣೆಗೆ ಮುಂಚೆ ಭರ್ಜರಿಯಾಗಿ ಬಿಟ್ಟಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡೋದು, ಅಥವಾ ಚುನಾವಣೆ ಕೆಲವೇ ದಿನಗಳಿರುವಂತಹ ಸಂದರ್ಭದಲ್ಲಿ ಜನರ ಅಕೌಂಟ್ಗಳಿಗೆ ಸರ್ಕಾರದಿಂದ ಹಣ ಹಾಕೋದು, ಈ ರೀತಿಯಾದಂತಹ ಮತ ಖರೀದಿ ಈ ದೇಶದಲ್ಲಿ ನಿಲ್ಲಬೇಕು. ಅದು ನಿಜವಾದಂತಹ ಚುನಾವಣಾ ಸುಧಾರಣೆ. ಅದ್ರ ಬಗ್ಗೆ ಎಲ್ಲ ಜಿರಳೆ ಖಂಡಿತವಾಗ್ಲೂ ಮಾತನಾಡೋದಿಲ್ಲ. ಅವರು ನೇರವಾಗಿ EVM ಬಗ್ಗೆ ಬರ್ತಾರೆ, ಅಥವಾ SIR ವಿಚಾರದಲ್ಲಿ ಧ್ವನಿ ಎತ್ತಬಹುದು. ಇದೆಲ್ಲವೂ ಕೂಡ ಸರ್ಕಾರಕ್ಕೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದಕ್ಕೋಸ್ಕರವಾಗಿ ಈ ಜಿರಳೆಗಳಿಗೆ ಟ್ರಾಕ್ಷನ್ ಸಿಗಬಾರದು ಅಂತಲೇ RSS ಮತ್ತು BJP ಸರ್ಕಾರ ಇಬ್ಬರೂ ಕೂಡ ಜನ್ಜಿಗಳತ್ತ ಮುಖ ಮಾಡಿದ್ದಾರೆ. ಮಿತ್ರರೇ, ಈ ಇಡೀ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.